ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕವಿತಾ. ನನ್ನ ವಯಸ್ಸು 28 ವರ್ಷ. ನನಗೆ ಪ್ರಾಯ ಬಂದಾಗಿನಿಂದಲೂ ಯಾವುದೇ ಪುರುಷನ ಮರ್ಮಾಂಗ ಎದ್ದು ಕುಣಿಯುವಷ್ಟು ರೂಪವತಿ ನಾನು. ದೇವರು ನನಗೆ ಸೌಂದರ್ಯ ಕೊಟ್ಟಿದ್ದು ನನ್ನ ತಂದೆ ತಾಯಿಗೆ ತುಂಬಾ ಉಪಯೋಗವಾಯಿತು. ಯಾಕೆ ಅಂದ್ರೆ ಒಂದು ಶ್ರೀಮಂತ ಕುಟುಂಬಕ್ಕೆ ನನ್ನನ್ನ ಮದುವೆ ಮಾಡಿಕೊಡೋದಿಕ್ಕೆ ನನ್ನ ಸೌಂದರ್ಯ ಮುಖ್ಯ ಕಾರಣ ಅನ್ನೋದು ಅತಿಶಯೋಕ್ತಿಯಲ್ಲ. ಎಲ್ಲರ ಹಾಗೆ ನಾನು ಕೂಡ ನನ್ನ ಗಂಡ ಸುಂದರನಾಗಿರ್ಬೇಕು, ಕೈ ತುಂಬಾ ದುಡ್ಡು ಇರುವಂಥವನಾಗಿರ್ಬೇಕು ಅಂತ ಮಹದಾಸೆ ಇತ್ತು. ಇನ್ನೇನು ನನ್ನ ಡಿಗ್ರಿ ಮುಗಿತಾ ಇದೆ ಅನ್ನೋಷ್ಟರಲ್ಲಿ ನನ್ನ ತಂದೆಗೆ ಈ ಮದುವೆ ಪ್ರಸ್ತಾಪ ಬಂದಿತ್ತು. ಮೊದಲೇ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ರಿಂದ ಈ ಸಂಬಂಧ ಬೇಡ ಅನ್ನೋ ಥರ ಇರ್ಲಿಲ್ಲ. ಅದರಲ್ಲೂ ಮದುಮಗ ದೀಪಕ್ ಮೋಡಕ್ಕೆ ಹ್ಯಾಂಡ್ಸಮ್ ಆಗಿದ್ದ. ದೀಪಕ್ ಹೈದರಾಬಾದ್ನಲ್ಲಿ ಒಂದು MNC ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದು ತಿಂಗಳ ಸಂಬಳ ಲಕ್ಷ ಮೇಲಿತ್ತು. ಇಷ್ಟೇ ಸಾಕಿತ್ತು ನನ್ನ ತಂದೆಗೆ ಮದುವೆ ನಿಶ್ಚಯ ಮಾಡೋದಿಕ್ಕೆ. 3 ತಿಂಗಳಲ್ಲಿ ನನ್ನ ಮದುವೆ ದೀಪಕ್ ಜೊತೆ ಮಾಡಲಾಯಿತು. ಆದ್ರೆ ಆಶ್ಚರ್ಯ ಅನ್ನೋದು ನನಗೆ ಬಂದಪ್ಪಳಿಸಿದ್ದು ಯಾವಾಗ ಅಂದ್ರೆ ಮೊದಲ ರಾತ್ರಿಯಲ್ಲಿ ದೀಪಕ್ ನನಗೆ ಒಂದು ಕಿಸ್ ಕೂಡ ಮಾಡದೇ ಇದ್ದಾಗ. ಯಾಕೋ ಟೆನ್ಷನ್ನಲ್ಲಿ ಇರೋ ಹಾಗೆ ಕಾಣಿಸ್ತಿದ್ರು. ಸ್ವಲ್ಪ ಹೊತ್ತು ಮಾತಾಡ್ಕೊಂಡ ಮಲಗಿಬಿಟ್ಟೆವು. ನನ್ನ ಗಂಡ ನನ್ನ ಸೌಂದರ್ಯ ಮೈಕಟ್ಟು ನೋಡಿ ರಾತ್ರಿ ಇಡೀ ನಿದ್ದೆ ಮಾಡೋಕೆ ಬಿಡೋದೇ ಇಲ್ಲ ಅಂತ ನನ್ನ ಸ್ನೇಹಿತೆಯರು ಹೇಳಿ ನನ್ನಲ್ಲಿ ಹುಟ್ಟಿಸಿದ ಕಾಮಕ್ಕೆ ಅವತ್ತು ತಣ್ಣೀರೇ ಎರಚಿದಂತಾಯ್ತು. ಗಂಡನ ಮನೆಯಲ್ಲಿ ಎಲ್ಲರೂ ನನ್ನನ್ನ ಚೆನ್ನಾಗಿಯೇ ನೋಡ್ಕೊಂಡ್ರು. ಅತ್ತೆ ಮೊದಲೇ ತೀರ್ಕೊಂಡಿದ್ರು. ಹಾಗಾಗಿ ಮಾವ, ನನ್ನ ನಾದಿನಿ ಮತ್ತೆ ಒಂದು ವಿಧವೆ ಆಂಟಿ ಮತ್ತೆ ಅವರ 2 ಮಕ್ಕಳು ಮನೆಯಲ್ಲಿದ್ರು. ನಮ್ಮ ಹನಿಮೂನ್ ಬಗ್ಗೆ ಮನೆಯವರೆಲ್ಲ ಪ್ರಸ್ತಾಪ ಮಾಡಿದ್ದಾಗ ದೀಪಕ್ ಅದನ್ನ ಕುಂಟು ನೆಪ ಹೇಳಿ ತಿರಸ್ಕರಿಸಿಬಿಟ್ರು. ಮದುವೆ ಆಗಿ ತಿಂಗಳ ನಂತರವೂ ದೀಪಕ್ಗೆ ನನ್ನ ಸೌಂದರ್ಯದಲ್ಲಾಗ್ಲಿ ನನ್ನೊಂದಿಗೆ ಸೆಕ್ಸ್ ವಿಚಾರದಲ್ಲಿ ಆಸಕ್ತಿ ಇಲ್ಲದೆ ಇರೋದು ನೋಡಿ ನನಗೆ ತುಂಬಾನೇ ನೋವಾಯ್ತು. ಅದರಲ್ಲೂ ನನ್ನ ನಾದಿನಿ ಆಗಾಗ ಅಣ್ಣ ನಿನ್ನ ಸೌಂದರ್ಯಕ್ಕೆ ಹುಚ್ಚಾಗಿರ್ಬೇಕು ಅಲ್ವಾ ಅನ್ನೋ ಮಾತು ನನಗೆ ಇನ್ನಷ್ಟು ನೋಯಿಸ್ತಿತ್ತು. ನನಗೆ ಸೆಕ್ಸ್ ಅನುಭವಿಸದೇ ಇರೋ ಕೊರಗು ಅಂತ ಏನಿಲ್ಲ. ಇದಕ್ಕೆ ಮುಂಚೆ ನಾನು 2 ಜೊತೆ ಸೆಕ್ಸ್ ಮಾಡಿದ್ದೆ. ಮೊದಲನೇ ಸಲ ನನ್ನ ಫ್ರೆಂಡ್ ವಿಕಾಸ್ ಜೊತೆ ಮಾಡಿಸ್ಕೊಂಡು ಕನ್ಯಾಪುರೆ ಹರಿಸ್ಕೊಂಡಿದ್ದೆ. ಇನ್ನೊಂದು ನನ್ನ ಅಣ್ಣನ ಫ್ರೆಂಡ್ ಶಶಾಂಕ್ ಜೊತೆ ಅವನ ಮದುವೆಯಲ್ಲಿ ಮಾಡಿಸ್ಕೊಂಡಿದ್ದು. ಅವರಿಬ್ಬರೂ ಕೂಡ ನನ್ನನ್ನ ಹಾಡಿ ಹೊಗಳಿದ್ರು. ನನ್ನನ್ ಮಾಡಲು ಎಂಥ ಗಂಡಸೇ ಆಗಲಿ ನನ್ನ ಗುಲಾಮ ಆಗಿಬಿಡ್ತಾನೆ ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ಅದರ ತದ್ವಿರುದ್ಧ. ನನ್ನ ಸೌಂದರ್ಯ ಎಷ್ಟೇ ತೋರಿಸುತ್ತಾ ಬಂದ್ರೂ ಕೂಡ ದೀಪಕ್ಗೆ ಆ ಮೂಡ್ ಬರ್ತಾನೆ ಇಲ್ಲ. ಕತೆಗೆ ಬಂದ್ರೆ ದೀಪಕ್ ವಾಪಸ್ ಹೈದರಾಬಾದ್ಗೆ ಹೋಗಲು ಮನೆಯಲ್ಲಿ ಹೇಳಿದಾಗ ಮನೆಯವರೆಲ್ಲ ನನ್ನನ್ನು ಕೂಡ ಜೊತೆಗೆ ಕರೆದುಕೊಂಡು ಹೋಗಲು ಹೇಳಿದಾಗಲೂ ದೀಪಕ್ ಬೇಡ ಅನ್ನೋ ಮಾತುಗಳೇ ಆಡ್ತಿದ್ರು. ಕೊನೆಗೂ ಮನೆಯವರ ಮಾತಿಗೆ ಮಣಿದು ನನ್ನನ್ನ ಹೈದರಾಬಾದ್ಗೆ ಕರೆದುಕೊಂಡು ಬಂದ್ರು. ತಿಂಗಳ ಟೈಮ್ನಲ್ಲಿ ನಾವು ನಿಧಾನವಾಗಿ ಸೆಟಲ್ ಆದೆವು. ಕೆಲವೊಂದು ಸಲ ಮಲಗೋ ಟೈಮ್ನಲ್ಲಿ ದೀಪಕ್ಗೆ ತುಂಬಾನೇ ಉದ್ರೇಕ ಬರುತ್ತಿದ್ದದ್ದು ನೋಡಿ ನಾನು ಕೂಡ ಉದ್ರೇಕ ಪಟ್ಟುಕೊಳ್ಳುತ್ತಿದ್ದೆ. ಆದ್ರೂ ಕೂಡ ನನ್ನನ್ನ ಮುಟ್ಟುತ್ತಲೇ ಇರ್ಲಿಲ್ಲ. ಹೀಗೆ 6 ತಿಂಗಳು ಕಳೆದ್ರೂ ನಾನು ಇನ್ನೂ ಕಾಯುತ್ತಲೇ ಇದ್ದೆ. ಈ 6 ತಿಂಗಳಲ್ಲಿ ದೀಪಕ್ನ ಒಲಿಸಿಕೊಳ್ಳೋ ನನ್ನ ಎಲ್ಲಾ ಪ್ರಯತ್ನ ವ್ಯರ್ಥವಾಗಿತ್ತು. ದೀಪಕ್ ನನ್ನಿಂದ ದೂರವೇ ಇರುತ್ತಿದ್ರು. ಈ ಹೊತ್ತಿಗೆ ನಾನು ದೀಪಕ್ಗೆ ನನ್ನ ಬ್ರಾ ಹುಕ್ ಹಾಕಲು ಹೇಳೋದು, ಬಂದಾಗ ನನ್ನ ಅಂಗಾಂಗ ತೋರಿಸೋದು ಎಲ್ಲಾನೂ ಮಾಡ್ತಿದ್ದೆ. ಆದ್ರೂ ಏನೂ ಪ್ರಯೋಜನ ಇರಲಿಲ್ಲ. ಬರಬರುತ್ತಾ ನನಗೆ ಅನುಮಾನ ಮೂಡಲು ಶುರುವಾಯಿತು. ಎಲ್ಲಿ ಇವರಿಗೆ ಬೇರೆ ಹೆಣ್ಣಿನ ಜೊತೆ ಏನಾದ್ರೂ ಸಂಬಂಧ ಇದ್ದು ಅದರಿಂದ ನನ್ನನ್ನು ದೂರ ಮಾಡ್ತಿದ್ದಾರೋ ಏನು ಅಂತ. ಒಂದು ದಿನ ನನ್ನ ತಾಳ್ಮೆ ಕಳೆದುಕೊಂಡು ಕಿರುಚಾಡಿ ನನಗೆ ಉತ್ತರ ಬೇಕು ಅಂತ ಕೇಳಿದೆ. ದೀಪಕ್ ಸಮಾಧಾನವಾಗಿಯೇ ಯಾವ ಹೆಣ್ಣಿನ ಜೊತೆಗೂ ಆ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿ ಸುಮ್ಮನಾದ್ರು. ಇದರ ಮಧ್ಯೆ ನಮ್ಮ ಆಂಟಿ ಬೇರೆ ಆಗಾಗ ಫೋನ್ ಮಾಡಿ ಎಲ್ಲ ಸರಿ ಇದೆಯಾ ಅಂತ ಕೇಳೋದು ಬೇರೆ. ಅವತ್ತೊಂದು ದಿನ ನಾನು ಆಂಟಿಗೆ ಫೋನ್ ಮಾಡಿ ಕೋಪದಲ್ಲಿ, ಯಾಕೆ ನನ್ನ ಜೀವನ ಹಾಳು ಮಾಡಿದಿರಿ? ಮದುವೆ ಆಗಿ 6 ತಿಂಗಳಾದರೂ ಗಂಡ ಆದವನು ಇನ್ನೂ ಕನ್ಯತ್ವವನ್ನು ಮುಟ್ಟಿಯೇ ಇಲ್ಲ. ನಾನು ಎಷ್ಟೇ ಪ್ರಯತ್ನ ಪಟ್ರೂ ಯಾಕೆ ನನ್ನನ್ನು ಮುಟ್ಟುತ್ತಲೇ ಇಲ್ಲ ಅಂತೆಲ್ಲ ಎಗರಾಡಿದೆ. ಆಗ ಆಂಟಿ ಫೋನ್ ಕಟ್ ಮಾಡಿದ್ರು. ಫೋನ್ ಕಟ್ ಮಾಡೋಕೆ ಮುಂಚೆ ಯಾರ ಹತ್ರೋ ಏನೋ ನಾವೇನ್ ಅನ್ಕೊಂಡಿದ್ವೋ ಅದೇ ಆಗಿದೆ ಅಂತ ಹೇಳೋದನ್ನ ಕೇಳಿಸಿತ್ತು. ಅವತ್ತು ರಾತ್ರಿ ಇಡೀ ಆಕಾಶವೇ ಕಳಚಿ ಕೆಳಗೆ ಬಿತ್ತು. ಅವತ್ತು ದೀಪಕ್ ನನಗೆ ಡ್ರಿಂಕ್ಸ್ ಮಾಡಿಸಿ ಮಾತಾಡ್ತಾ ನಾನು ಸಲಿಂಗಕಾಮಿ ಅನ್ನೋದು ಬಾಯ್ಬಿಟ್ಟ. ಮೊದಲಿಗೆ ನನಗೆ ನಗು ಬಂದಾದರೂ ಮರುಕ್ಷಣ ಕಣ್ಣೀರ ಧಾರೆ ಒಂದೇ ಬಾಕಿ ಉಳಿದಿತ್ತು. ನನಗೆ ಮತ್ತೆ ಯಾಕೆ ನನ್ನ ಜೀವನ ಹಾಳು ಮಾಡಿದೆ ಅನ್ನೋ ಮಾತಿಗೆ ದೀಪಕ್ ಸಾರಿ, ಮನೆಯವರ ಒತ್ತಾಯಕ್ಕೆ ಮದುವೆ ಆಗಿದ್ದು ಅಂತ ಹೇಳಿ ಅಳೋಕೆ ಶುರು ಮಾಡಿದ್ರು. ಇಬ್ಬರೂ ಅಳುತ್ತಾ ಯಾವಾಗ ಮಲಗಿದೇವೋ ಗೊತ್ತೇ ಆಗ್ಲಿಲ್ಲ. ಮಾರನೇ ದಿನ ದೀಪಕ್ ಎಂದಿನಂತೆ ಆಫೀಸ್ಗೆ ಹೊರಟ್ರು. ಹೋಗೋ ಮುಂಚೆ ನನ್ನ ಬಳಿ ಕ್ಷಮೆ ಕೇಳಿದ್ರು. ನಾನು ಏನೂ ಹೇಳಲಿಲ್ಲ. ದೀಪಕ್ ಆಫೀಸ್ಗೆ ಹೋದ ಮೇಲೆ ನಾನು ನನ್ನನ್ನು ಸೇರಿದಂತೆ ಮನೆಯವರನ್ನು, ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರನ್ನು ಕೂಡ ಶಪಿಸಿದೆ. ಮತ್ತೆ ಯೋಚಿಸಿ ಇವರಿಂದ ಡಿವೋರ್ಸ್ ಪಡೆದು ನಾನು ಹೊಸ ಜೀವನ ಪ್ರಾರಂಭ ಮಾಡಬೇಕು ಅಂತ ನಿರ್ಧರಿಸಿದೆ. ಪುಣ್ಯಕ್ಕೆ ಅವತ್ತು ಸಂಜೆಗೆ ಬೆಂಗಳೂರಿಗೆ ಫ್ಲೈಟ್ ಬುಕಿಂಗ್ ಕೂಡ ಮಾಡಿಕೊಂಡೆ. ಸೀರೆ ಉಟ್ಟು ಸ್ಲೀವ್ಲೆಸ್ ಬ್ಲೌಸ್ ತೊಟ್ಟು ನನ್ನ ಬ್ಯಾಗ್ ಪ್ಯಾಕಿಂಗ್ ಮಾಡಿಕೊಂಡು ದೀಪಕ್ಗೆ ಒಂದು ಚೀಟಿ ಬರೆದಿಟ್ಟೆ. ನಾನು ಬೆಂಗಳೂರಿಗೆ ವಾಪಸ್ ಹೋಗ್ತಾ ಇದ್ದೇನೆ ಅಂತ. ಇನ್ನೇನು ಮನೆಯಿಂದ ಆಚೆ ಹೋಗೋಣ ಅನ್ನೋಷ್ಟರಲ್ಲಿ ಡೋರ್ ಬೆಲ್ ಆಯ್ತು. ಹೋಗಿ ಬಾಗಿಲು ತೆಗೆದಲೇ ಅಲ್ಲಿ ನನ್ನ ಮಾವ ನಿಂತಿದ್ರು.
ನನ್ನನ್ನ ನೋಡ್ತಾಲೆ ಕವಿತಾ ಹೊರಗೆ ಹೋಗ್ತಾ ಇದ್ದೀಯಾ ಅಂತ ಕೇಳಿದ್ರು. ಅದಕ್ಕೆ ನಾನು ಹೌದು, ವಾಪಸ್ ನನ್ನ ಮನೆಗೆ ಅಂದೆ. ಮಾವ ನನ್ನನ್ನ ನೋಡಿ, ಕವಿತಾ, ನನಗೆ ಅರ್ಥ ಆಗತ್ತೆ, ನಿನಗೆ ಕೋಪ ಬಂದಿದೆ ಅಂತ ಹೇಳಿ ಸ್ವಲ್ಪ ಟೀ ಮಾಡಿಕೊಡಲು ಕೇಳಿದ್ರು. ಅದಕ್ಕೆ ನಾನು ಕೋಪದಲ್ಲಿಯೇ ನನಗೆ ಫ್ಲೈಟ್ಗೆ ಲೇಟ್ ಆಗುತ್ತೆ ಅಂತ ಉತ್ತರಿಸಿದೆ. ನನ್ನ ಫ್ಲೈಟ್ಗೆ ಇನ್ನೂ 6 ಗಂಟೆಗಳ ಕಾಲ ಟೈಮ್ ಇತ್ತು. ಆದ್ರೆ ನನಗೆ ಆ ಜಾಗದಿಂದ ಮೊದಲು ಹೊರಗೆ ಹೋಗಬೇಕಿತ್ತು. ಆದ್ರೆ ಮಾವ ಮಾಡಿಕೊಡಲು ಕೇಳಿಕೊಂಡ್ರು. ಸರಿ ಅಂತ ಅವರಿಗೆ ಟೀ ಮಾಡಿಕೊಂಡು ತಂದುಕೊಟ್ಟೆ. ಮಾವ ಸೈಲೆಂಟ್ ಆಗಿಯೇ ಇದ್ರು. ಮತ್ತೆ ನಾವು ಬೆಳಗ್ಗೆ ಬೇಗನೆ ಫ್ಲೈಟ್ ಹತ್ತಿದೆ, ನಾನು ಬಟ್ಟೆ ಬರೆ ಏನೂ ತಂದಿಲ್ಲ ಅಂದ್ರು. ಸರಿ ಅಂತ ದೀಪಕ್ನ ಟೀ ಶರ್ಟ್ ಮತ್ತೆ ಪೈಜಾಮ ಕೊಟ್ಟೆ. ಮಾವ ತಾನು ಸ್ನಾನ ಮಾಡಿಕೊಂಡು ಬರೋವರೆಗೂ ಕಾಯಲು ಹೇಳಿ ನಂತರ ಮಾತಾಡೋಣ ಅಂತ ಸ್ನಾನಕ್ಕೆ ಹೋದ್ರು. ನಾನು ಸುಮ್ಮನೆ ಕೋಪದಲ್ಲಿ ಕಾಯುತ್ತಾ ಕೂತೆ. ಮಾವ ಸ್ನಾನ ಮಾಡಿ ಬಂದ್ರು. ನಂತರ ನನ್ನ ಬಳಿ ಬಂದು ಏನಾಯ್ತು ಅಂತ ಕೇಳಿದ್ರು. ಅದಕ್ಕೆ ನಾನು ನಡೆದದ್ದೆಲ್ಲ ಎಳೆ ಎಳೆಯಾಗಿ ಹೇಳುತ್ತಾ ಅಳೋಕೆ ಶುರು ಮಾಡಿದೆ. ಮಾವ ಎಲ್ಲವನ್ನೂ ಕೇಳಿಸಿಕೊಂಡು ನನ್ನನ್ನು ಸಮಾಧಾನಪಡಿಸ್ತಿದ್ರು. ಆಗ ನಾನು ಅಳುತ್ತಾ ಮಾವನನ್ನು ತಬ್ಬಿಕೊಂಡೆ. ಮಾವ ಕೂಡ ನನ್ನನ್ನು ತಬ್ಬಿ ಸಮಾಧಾನ ಮಾಡ್ತಿದ್ರು. ಸ್ವಲ್ಪ ಸುಧಾರಿಸಿಕೊಂಡು ನಾನು ಅವರ ಅಪ್ಪುಗೆಯಿಂದ ಆಚೆ ಬರಲು ನೋಡಿದೆ. ಆದ್ರೆ ಮಾವ ನನ್ನನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದಿದ್ರು. ಒಂದು ಕೈ ನನ್ನ ಸೊಂಟದ ಮೇಲಿತ್ತು, ಇನ್ನೊಂದು ಕೈ ನನ್ನ ಬೆನ್ನಿನ ಮೇಲಿತ್ತು. ನಾನು ಅವರ ಅಪ್ಪುಗೆಯಿಂದ ಬಿಡಿಸಿಕೊಳ್ಳಲು ಹೋದಾಗ ಮಾವ ನನ್ನ ಕೆನ್ನೆ ಹಿಡಿದು ಅಳಬೇಡ ಕವಿತಾ ಅಂತ ಅವರ ಬೆರಳಿನಿಂದ ನನ್ನ ಕಣ್ಣೀರು ಒರೆಸಿ ಕೆನ್ನೆ ಮೇಲಿದ್ದ ಕೂದಲನ್ನು ಸರಿಸುತ್ತಿದ್ರು. ಆಗ ಅವರ ಬೆರಳು ನನ್ನ ತುಟಿಗೆ ಟಚ್ ಆಯಿತು. ಅಲ್ಲಿ ಕೂಡ ನನ್ನ ಕೂದಲು ಹರಡಿಕೊಂಡಿತ್ತು. ಏ ಚಿ ಕಳ್ಳ, ಇವಾಗ ಇಷ್ಟು ಸಾಕು ಈ ಕಥೆ. ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಆ ವಿಡಿಯೋ ನೋಡ್ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಆಮೇಲೆ ಮರಿದೇನೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡು. ಹಾಗೆ ಒಂದೇ ಒಂದು ಲೈಕ್ ಕೊಡು.